ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇದು ಬೇಸಿಕ್ ಕ್ಲಾಸ್ 3ನೇ ಕ್ಲಾಸ್ ಇದರಲ್ಲಿ ನಾನು ತ್ರಿಬಲ್ ಕ್ರೋಶಾನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಆಲ್ರೆಡಿ ಡಬಲ್ ಕ್ರೋಶಾ ಹೇಳ್ಕೊಟ್ಟಿದ್ದೀನಿ ಮತ್ತು ಸಿಂಗಲ್ ಕ್ರೋಶಾನು ಕೂಡ ಹೇಳ್ಕೊಟ್ಟಿದ್ದೀನಿ. ಇವತ್ತು ನಾನು ತ್ರಿಬಲ್ ಕ್ರೋಶಾನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಆರು ಎಳೆ ದಾರನ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಕಾಟನ್ ಬಟ್ಟೆಗೆ ಹಾಕಿ ತೋರಿಸ್ತಾ ಇರೋದು. ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ, ಅಂದರೆ ಸೀದಾ ಸೈಡಿಂದನೇ ಹಾಕಬೇಕು. ಮೊದಲಿಗೆ ಈ ರೀತಿ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಿದ್ದೀನಿ. ಲೆಫ್ಟ್ ಹ್ಯಾಂಡಲ್ಲಿ ಆ ಗಂಟನ್ನು ಬ್ಯಾಲೆನ್ಸ್ ಮಾಡಿ ಟೈಟಾಗಿ ಇಟ್ಕೊಂಡಿರಬೇಕು. ನಿಡಲ್ನ ಚುಚ್ಚಿ ಥ್ರೆಡನ್ನು ತಂದು ಆ ಥ್ರೆಡ್ ಒಳಗಡೆ ಒಂದು ಲೂಪ್ ಇರುತ್ತಲ್ವ ನಿಡಲ್ ಮೇಲೆ, ಅದರೊಳಗಡೆ ನಾವು ಥ್ರೆಡನ್ನು ಹೇಳ್ಕೊಳ್ಬೇಕು. ಕೆಳಗಡೆ ಇರುವಂಥ ಗಂಟನ್ನು ಸೇರಿಸಿ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಅಂದರೆ ಒಂದ್ಸಲ ಹಾಗೇನೆ ಲಾಕ್ ಮಾಡಿಕೊಂಡು ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ. ಆವಾಗ ಇದು ತುಂಬ ಟೈಟಾಗಿರುತ್ತೆ, ಬಿಚ್ಚೋಗೋದಿಲ್ಲ. ನಂತರ ನಾವು ನಿಡಲ್ ಮೇಲೆ ಇರುವಂತಹ ಲೂಪು ಆದಷ್ಟು ಈ ರೀತಿ ಟೈಟಾಗೇ ಇರಲಿ. ಅದರೊಳಗಡೆ 1 ಚೈನ್, 2 ಚೈನ್, 3 ಚೈನ್, ಅಂದರೆ 3 ಚೈನ್ಗಳನ್ನ ಹಾಕ್ಕೊಂಡೆ. ಸಿಂಗಲ್ ಕ್ರೋಶ ಆದಮೇಲೆ 3 ಚೈನ್ಗಳನ್ನ ಹಾಕಿದ್ದೀನಿ. ಯಾವಾಗಲೂ ಕಂಬ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಬಟ್ಟೆ ಮೇಲೆ ಡೈರೆಕ್ಟಾಗಿ ಕಂಬ ಮಾಡೋದಕ್ಕಿಂತ ಮುಂಚೆ 3 ಚೈನ್ನ ಹಾಕ್ಕೊಳ್ಬೇಕು. ತ್ರಿಬಲ್ ಕ್ರೋಶಕ್ಕಾದರೆ 3 ಚೈನ್ನ ಹಾಕ್ಕೊಳ್ಳಿ. ಡಬಲ್ ಕ್ರೋಶಕ್ಕಾದರೆ 2 ಚೈನ್ನ ಹಾಕಿದ್ರೆ ಸಾಕು. ಮತ್ತು ಇವಾಗ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ಕೊಂಡಿದ್ದೀನಿ. 3 ಲೂಪ್ ಇದೆ, ನೋಡ್ತಿರ್ಬೋದು. 3 ಲೂಪ್ ಇದೆ. ಅದರ ಮೇಲೆ ಒಂದು ಬೆರಳಲ್ಲಿ ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಂಡು ಆಲ್ರೆಡಿ 3 ಚೈನ್ದು ಕಂಬ ರೀತಿ ಇರುತ್ತಲ್ವ, ಅದ್ರ ಪಕ್ಕದಲ್ಲೇ ಬಟ್ಟೆ ಮೇಲೆ ನಿಡಲ್ನ ಚುಚ್ಚಿ ಈ ರೀತಿ ಥ್ರೆಡನ್ನು ಮೇಲೆ ತರ್ತಿದ್ದೀನಿ. ಥ್ರೆಡನ್ನು ಮೇಲೆ ತಂದಾಗ ಸೂಜಿ ಮೇಲೆ ಆಲ್ರೆಡಿ 3 ಲೂಪ್ ಇತ್ತು. ಥ್ರೆಡನ್ನು ಮೇಲೆ ತಂದಾಗ ಅದ್ರ ಜೊತೆಗೆ ಇನ್ನೊಂದು ಲೂಪ್ ಸೇರಿಕೊಳ್ಳುತ್ತೆ. ಒಟ್ಟು 4 ಲೂಪ್ ಇರುತ್ತೆ, ನೋಡ್ತಿರ್ಬೋದು. ಇಲ್ಲಿ 4 ಲೂಪ್ ಇದೆ, ಅಂದರೆ 4 ದಾರ ಥರ ಇರುತ್ತೆ. ಇವಾಗ ನಾವು ಎರಡೆರಡು ದಾರದಲ್ಲಿ ಥ್ರೆಡನ್ನು ಮೇಲೆ ಪಾಸ್ ಮಾಡ್ಕೊಳ್ತಾ ಬರಬೇಕು. ಕೌಂಟ್ ಮಾಡ್ಕೊಳ್ಬೋದು. ಇಲ್ಲಿ 4 ಲೂಪ್ ಇದೆ. 2 ದಾರದಲ್ಲಿ ಒಂದ್ಸಲ ನಾನು ಥ್ರೆಡನ್ನು ಹೇಳ್ಕೊಳ್ತೀನಿ. ಸೂಜಿಗೆ ಈ ರೀತಿ ಸುತ್ಕೊಂಡು ಒಂದ್ಸಲ ಥ್ರೆಡನ್ನು, 2 ದಾರದಲ್ಲಿ ಥ್ರೆಡನ್ನು ಹೇಳ್ಕೊಳ್ಬೇಕು. ಇವಾಗ ಸೂಜಿ ಮೇಲೆ 3 ಲೂಪ್ ಆಯಿತು. ಇವಾಗ ಮತ್ತೆರಡು ಲೂಪಲ್ಲಿ ಥ್ರೆಡನ್ನು ಮೇಲೆ ಹೇಳ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಮತ್ತೆರಡು ಲೂಪ್ ಉಳ್ಕೊಳ್ಳುತ್ತೆ, ಅದರಲ್ಲೂ ಕೂಡ ಹೇಳ್ಕೊಳ್ತೀನಿ. ಒಟ್ಟು 3 ಬಾರಿ ನಾವು ಎರಡೆರಡು ಲೂಪಲ್ಲಿ ಥ್ರೆಡನ್ನು ಮೇಲೆ ಪಾಸ್ ಮಾಡಬೇಕು. ಈ ರೀತಿ ಕಂಬ ಆಗುತ್ತೆ. ಈ ಕಂಬನೇ ನಾವು ತ್ರಿಬಲ್ ಕ್ರೋಶ ಕಂಬ ಅಂತೇಳಿ ಕರಿತೀವಿ. ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ಕೊಳ್ಬೇಕು. ಬಟ್ಟೆ ಮೇಲೆ ಆಲ್ರೆಡಿ ಕಂಬ ಇರುತ್ತೆ, ಅದ್ರ ಪಕ್ಕನೇ, ಅಂದರೆ 1 ಪಾಯಿಂಟ್ ಅಷ್ಟು ಗ್ಯಾಪ್ ಕೊಟ್ಟರು ಪರವಾಗಿಲ್ಲ, ಜಾಸ್ತಿ ಗ್ಯಾಪನ್ನು ಕೊಡಬೇಡಿ. ಅದ್ರ ಪಕ್ಕನೇ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡನ್ನು ಮೇಲೆ ತರ್ತಿದ್ದೀನಿ. ಥ್ರೆಡನ್ನು ತಂದರೆ ಸೂಜಿ ಮೇಲೆ 4 ಲೂಪ್ ಇರುತ್ತೆ. ನಾವು ಸುತ್ಕೊಳ್ಳೋದು 2 ಲೂಪು, ಮತ್ತು ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಮೇಲೆ ತರೋದು 3ನೇ ಲೂಪ್ ಆಗುತ್ತೆ. ಆಲ್ರೆಡಿ ಸ್ಟಾರ್ಟಿಂಗ್ ಇರುತ್ತಲ್ಲ, ಆ ಲೂಪು ಸೇರಿದ್ರೆ 4 ಲೂಪ್ ಇರುತ್ತೆ. ಎರಡೆರಡು ಲೂಪಲ್ಲಿ ನಾವು ಥ್ರೆಡನ್ನು ಮೇಲೆ ಪಾಸ್ ಮಾಡ್ತಾ ಬರಬೇಕು. ಆವಾಗ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ. ಈ ರೀತಿ ಸೂಜಿ ಮೇಲೆ ಮತ್ತೆರಡು ಸಲ ಥ್ರೆಡನ್ನು ಸುತ್ಕೊಳ್ತಾ ಇದ್ದೀನಿ. ಅದ್ರ ಪಕ್ಕದಲ್ಲಿ ನಿಡಲ್ನ ಚುಚ್ಚಿ ಥ್ರೆಡನ್ನು ಮೇಲೆ ತಂದು ಸೂಜಿ ಮೇಲೆ 4 ಲೂಪ್ ಇರುತ್ತೆ. 2 ಲೂಪಿಂದ ಒಂದ್ಸಲ ಥ್ರೆಡನ್ನು ಮೇಲೆ ಪಾಸ್ ಮಾಡ್ಕೊಳ್ಬೇಕು. ಮತ್ತೆರಡು ಲೂಪಿಂದ ಥ್ರೆಡನ್ನು ಮೇಲೆ ಪಾಸ್ ಮಾಡಬೇಕು. ಮತ್ತೆರಡು ಲೂಪಿಂದ ಥ್ರೆಡನ್ನು ಮೇಲೆ ಪಾಸ್ ಮಾಡಬೇಕು. ಫ್ರೆಂಡ್ಸ್, ನಾವು ಯಾವಾಗಲೂ ಡಬಲ್ ಕ್ರೋಶಕ್ಕೆ 1 ಸಲ ಥ್ರೆಡನ್ನು ಸುತ್ಕೊಳ್ತೀವಿ. ತ್ರಿಬಲ್ ಕ್ರೋಶಕ್ಕೆ 2 ಸಲ ಥ್ರೆಡನ್ನು ಸುತ್ಕೊಳ್ತೀವಿ. ಮತ್ತೆ 2 ಸಲ ಥ್ರೆಡನ್ನು ಸುತ್ಕೊಂಡೆ ಅದ್ರ ಪಕ್ಕದಲ್ಲಿ ನಿಡಲ್ನ ಚುಚ್ಚಿ ಥ್ರೆಡನ್ನು ತಂದು 2 ದಾರದಲ್ಲಿ ಒಂದ್ಸಲ ಥ್ರೆಡನ್ನು ಮೇಲೆ ಪಾಸ್ ಮಾಡ್ಕೊಳ್ತೀನಿ. ಮತ್ತೆರಡು ದಾರದಲ್ಲಿ ಥ್ರೆಡನ್ನು ಮೇಲೆ ಪಾಸ್ ಮಾಡ್ಕೊಳ್ತೀನಿ. ಮತ್ತೆರಡು ದಾರದಲ್ಲಿ ಥ್ರೆಡನ್ನು ಮೇಲೆ ಪಾಸ್ ಮಾಡ್ಕೊಳ್ತೀನಿ. ಆವಾಗ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ. ಆದಷ್ಟು ಕಂಬನ ನೀಟಾಗಿ ಮಾಡ್ಕೊಳ್ಳಿ, ಅಂದರೆ ನಿಡಲ್ ಮೇಲೆ ಇರುವಂತಹ ಲೂಪು ಟೈಟಾಗಿ ಇರಬೇಕು, ಅದು ತಾನಾಗೆ ಲೂಸ್ ಆಗುತ್ತೆ. ನಾವು ಅಲ್ಲೇ ಲೂಸ್ ಮಾಡ್ಕೊಂಡ್ಬಿಟ್ರೆ ಕಂಬ ನೀಟಾಗಿ ಫಿನಿಶಿಂಗ್ ಕಾಣಿಸೋದಿಲ್ಲ. ನಿಡಲ್ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡನ್ನು ತರಬೇಕು.
ಥ್ರೆಡನ್ನು ತಂದಮೇಲೆ ಸೂಜಿ ಮೇಲೆ 4 ದಾರ ಇರುತ್ತೆ. 2ರಿಂದ 1, ಮತ್ತೆರಡು ಲೂಪಿಂದ 1, ಮತ್ತೆರಡು ಲೂಪಿಂದ 1. ಈ ರೀತಿ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಬೇಕು. ಈ ರೀತಿ ಕಂಬಗಳನ್ನ ಮಾಡೋದನ್ನ ಅಭ್ಯಾಸ ಮಾಡಿದ್ರೆ ನೀವು ಆರ್ಚ್ ಮಾಡಬೇಕಿದ್ರೆ ನೀಟಾಗಿ ಕಂಬಗಳು ಬರುತ್ತೆ. ನಾವು ಈ ರೀತಿ ಜಿಗ್ಜಾಕ್ ಮೇಲೆ ಮಾಡಬೇಕಿದ್ರೆ ಕಂಬಗಳನ್ನ ಆದಷ್ಟು ಒಂದೇ ಸಮ ಬರೋ ಹಾಗೆ ಮಾಡಬೇಕು. ಅಂದರೆ ತೀರಾ ಲೂಸ್ ಆಗುವಲ್ಲ ಮತ್ತು ತುಂಬ ಟೈಟ್ ಆಗುವಲ್ಲ, ಮತ್ತು ಜಿಗ್ಜಾಕ್ ಮೇಲೆ ಇರುತ್ತಲ್ವ ಕಂಬಗಳ ಲೈನು, ಅದು ಕರೆಕ್ಟಾಗಿ ಬರಬೇಕು. ಆವಾಗಲೇ ಇದು ಫಿನಿಶಿಂಗ್ ಚೆನ್ನಾಗಿ ಕಾಣಿಸೋದು. ಈ ರೀತಿ ಕಂಬಗಳನ್ನ ನೀಟಾಗಿ ಹಾಕೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನಿಲ್ಲಿ ಒಟ್ಟು 6 ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. 6 ತ್ರಿಬಲ್ ಕ್ರೋಶೆ ಕಂಬನ ಮಾಡಿದ್ದೀನಿ. ಮತ್ತು ಇದಕ್ಕೇ ಬೀಡನ್ನ ಇನ್ಸರ್ಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ನಿಡಲ್ ಬಳಸಿರೋದು ನಿಡಲ್ ನಂಬರ್ 7 ಬಳಸಿದ್ದೀನಿ. ಹಾಗಾಗಿ ಇದಕ್ಕೆ ಬಿಗ್ ಸೈಜ್ ಬೀಡ್ಗಳನ್ನ ಹಾಕ್ಬೋದು. ಸ್ಮಾಲ್ ಬೀಡ್ಗಳನ್ನ ಈ ನಿಡಲಿಂದ ಥ್ರೆಡ್ಡಿಗೆ ಪಾಸ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಬಿಗ್ ಸೈಜ್ ಬೀಡ್ಗಳನ್ನೇ ನಾನು ಥ್ರೆಡ್ಡಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಕಂಬಗಳೆಲ್ಲ ಆದಮೇಲೆ ಕೊನೆ ಕಂಬ ಇರುತ್ತಲ್ವ, ಕೊನೆ ಕಂಬದ ಮೇಲೆ ಈ ರೀತಿ ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಳ್ಬೇಕು. ಲೆಫ್ಟ್ ಹ್ಯಾಂಡಲ್ಲಿ ನಾವು ಬೆರಳಿಗೆ ದಾರ ಸುತ್ಕೊಂಡಿರ್ತೀವಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಈ ರೀತಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಕೊನೆ ಕಂಬದ ಮೇಲೆ ನಮ್ಮ ಹೆಬ್ಬೆರಳು ಇಡಬೇಕು. ಈ ರೀತಿ ಹೆಬ್ಬೆರಳಿಟ್ಟು ಥ್ರೆಡನ್ನು ಸ್ವಲ್ಪ ಮೇಲೆತ್ತಿ ನಿಡಲ್ನ ಹೊರಗಡೆ ತೆಗೆದು ಬೀಡ್ಗಳನ್ನ ಅಲ್ಲೇ ಹತ್ರದಲ್ಲಿ ಇಟ್ಕೊಂಡಿರಬೇಕು. ನಿಡಲ್ ಒಳಗಡೆ ಈ ರೀತಿ ಹಾಕ್ಕೊಂಡು ಅದನ್ನು ಥ್ರೆಡ್ಡಿಗೆ ಪಾಸ್ ಮಾಡಬೇಕು. ಸೊ ಸ್ಮಾಲ್ ಬೀಡ್ಗಳಾದರೂ ಅಷ್ಟೇ ಇದೇ ರೀತಿ ಹಾಕ್ಕೊಳ್ಬೇಕು, ಬಟ್ ನಿಡಲ್ನ ಚೇಂಜ್ ಮಾಡ್ಕೊಳ್ಬೇಕು. ನಾನು ಬಳಸ್ತಿರೋದು ನಿಡಲ್ ನಂಬರ್ 7 ಆಗಿರೋದ್ರಿಂದ ಬಿಗ್ ಬೀಡನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿ ಥ್ರೆಡ್ಡಿಗೆ ಈ ರೀತಿ ಸ್ಟ್ರೈಟಾಗಾದರೂ ಹಾಕ್ಕೊಳ್ಬೋದು, ಅಥವಾ ಈ ಹೆಬ್ಬೆರಳಲ್ಲಿ ಬೀಡನ್ನ ಥ್ರೆಡ್ಡಿಗೆ ಪಾಸ್ ಮಾಡ್ಬೋದು. ಸೊ ನನಗೆ ತುಂಬ ಈಸಿ ಅಂದರೆ ಈ ರೀತಿ ಹೆಬ್ಬೆರಳಲ್ಲಿ ಥ್ರೆಡ್ಡಿಗೆ ಪಾಸ್ ಮಾಡ್ಕೊಳ್ತೀನಿ. ಈ ರೀತಿ ಪಾಸ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ತೀನಿ. ಅಂದರೆ ಚೈನ್ ರೀತಿ ಆಗಿ ಹಾಕಬೇಕು, ಅದನ್ನೇ ಲಾಕ್ ಅಂತೇಳಿ ಕರಿತೀವಿ. ನಿಡಲ್ ಮೇಲೆ ಒಂದು ಲೂಪ್ ಇರುತ್ತಲ್ವ, ಅದರೊಳಗಡೆ ಹೇಳ್ಕೊಂಡ್ರೆ ಲಾಕ್ ಆಗುತ್ತೆ, ಅಂದರೆ ಬೀಡ್ ಲಾಕ್ ಅಂತೀವಿ ಇದನ್ನು. ಸೊ ಬೀಡ್ ಲಾಕ್ ಆದಮೇಲೆ ಇವಾಗ ನೆಕ್ಸ್ಟ್ ಕಂಬನ ಮಾಡಬೇಕು. ನಾವು ತ್ರಿಬಲ್ ಕ್ರೋಶೆ ಕಂಬ ಮಾಡಿದ್ವ ಮುಂಚೆ, ಬೀಡ್ಗಿಂತ ಮುಂಚೆ, ಅದೇ ರೀತಿ ಇಲ್ಲೂ ಕೂಡ ತ್ರಿಬಲ್ ಕ್ರೋಶೆ ಕಂಬನೇ ಮಾಡಬೇಕು. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಳ್ಬೇಕು. ಯಾವಾಗಲೂ ಈ ರೀತಿ ಕಂಬ ಮಾಡಬೇಕಿದ್ರೆ ನಿಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಮಾಡ್ಕೊಳ್ಳಿ. ಆವಾಗ ರಿಂಕಲ್ಸ್ ಬರೋದಿಲ್ಲ, ನೀಟಾಗಿ ಕಾಣಿಸುತ್ತೆ. ಎಳ್ದು ಲಾಕ್ ಮಾಡಿದ್ರೆ ಅದು ನೀಟಾಗಿ ಫಿನಿಶಿಂಗ್ ಕಾಣಿಸೋದಿಲ್ಲ. ಆದಷ್ಟು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಅಂದರೆ ಲಾಕ್ ಆದರೂ ಮಾಡ್ಬೋದು. ಈ ರೀತಿ ತ್ರಿಬಲ್ ಕ್ರೋಶೆ ಕಂಬ ಮಾಡ್ತಿದ್ದೀನಲ್ವ, ಸೊ ತ್ರಿಬಲ್ ಕ್ರೋಶೆ ಕಂಬನೇ ಮಾಡ್ಕೊಳ್ತಿದ್ದೀನಿ. 2ರಿಂದ 1, ಮತ್ತು 3 ಲೂಪ್ ಇದೆ ನಿಡಲ್ ಮೇಲೆ, ಮತ್ತೆರಡು ಲೂಪಿಂದ 1. ಸೊ ಕೊನೆಯಲ್ಲಿ 2 ಲೂಪ್ ಇರುತ್ತೆ, ಮತ್ತೆರಡರಿಂದ 1. 3 ಬಾರಿ ನಾವು 2 ಲೂಪಲ್ಲಿ ಥ್ರೆಡನ್ನು ಮೇಲ್ ಪಾಸ್ ಮಾಡ್ತಾ ಬರಬೇಕು. ತ್ರಿಬಲ್ ಕ್ರೋಶೆ ಕಂಬ ಆಯಿತು. ಮತ್ತು 2 ಸಲ ಥ್ರೆಡನ್ನು ಸುತ್ತಕೊಂಡೆ. ಈ ಕಂಬದ ಪಕ್ಕನೇ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು 2 ದಾರದಲ್ಲಿ 1, ಮತ್ತೆರಡು ದಾರದಲ್ಲಿ 1, ಮತ್ತೆರಡು ದಾರದಲ್ಲಿ 1. ಆದಷ್ಟು ಕಂಬಗಳನ್ನ ನೀಟಾಗಿ ಹಾಕ್ಕೊಂಡ್ರೆ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಇದು ನಾನು ಹಾಕ್ತಿರೋದು ಕಂಬಗಳನ್ನ ತೋರ್ಸೋಕ್ಕೆ, ತ್ರಿಬಲ್ ಕ್ರೋಶೆ ಕಂಬಕ್ಕೆ. ಬಟ್ ಇದು ಕೂಡ ತುಂಬ ಸಿಂಪಲ್ ಡಿಸೈನ್ ಆಗುತ್ತೆ. ಸೊ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೇ ಡಿಸೈನಲ್ಲಿ, ಅಂದರೆ ಇದೇ ಥರ ಡಿಸೈನಲ್ಲಿ ನೀವು ಡಬಲ್ ಕ್ರೋಶೆ ಹಾಕ್ಕೊಂಡು ಇದೇ ಡಿಸೈನ್ನ ಹಾಕ್ಕೊಳ್ಬೋದು. ನಾನು ತ್ರಿಬಲ್ ಕ್ರೋಶೆದಲ್ಲಿ ಹಾಕ್ತಾಯಿದ್ದೀನಿ. ಸೊ ಈ ರೀತಿ ನೀವು ಅಭ್ಯಾಸ ಮಾಡೋದ್ರಿಂದ ಆರ್ಚ್ ಮಾಡಬೇಕಿದ್ರೆ ತುಂಬ ಚೆನ್ನಾಗಿ ಕಂಬಗಳು ಬರುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ನಾವು ಸ್ಟಾರ್ಟಿಂಗ್ ಎಷ್ಟು ಕಂಬಗಳನ್ನ ಮಾಡಿರ್ತೀವೋ ಆ ಬೀಡನ್ನ ಹಾಕ್ಕೊಂಡ್ಮೇಲೂ ಕೂಡ ಅಷ್ಟೇ ಕಂಬಗಳನ್ನ ಮಾಡಬೇಕು. ಈ ರೀತಿ ವರ್ಕ್ ಮಾಡಬೇಕಿದ್ರೆ ನೀವು ಒಂದು ಕಡೆ ಕಮ್ಮಿ ಕಂಬಗಳನ್ನ ಹಾಕೋದು, ಮತ್ತೊಂದು ಕಡೆ ಜಾಸ್ತಿ ಕಂಬಗಳನ್ನ ಹಾಕೋದು ಮಾಡಿದ್ರೆ ಡಿಸೈನ್ ಫಿನಿಶಿಂಗ್ ಬರೋದಿಲ್ಲ. ಮತ್ತು ಆರ್ಚ್ ಮಾಡಬೇಕಿದ್ರು ಅಷ್ಟೇ, ಕಂಬಗಳಂತೂ ಕರೆಕ್ಟಾಗಿ ಕೌಂಟಿಂಗ್ ಕರೆಕ್ಟಾಗಿರಬೇಕು. ಯಾವತ್ತು ಸ್ಟಾರ್ಟಿಂಗ್ ಆರ್ಚ್ ಹೇಗೆ ಮಾಡಿರ್ತೀರೋ ಅದೇ ರೀತಿ ಮಿಕ್ಕಿರುವಂಥ ಆರ್ಚ್ಗಳನ್ನು ಕೂಡ ಅದೇ ರೀತಿ ಮಾಡ್ಕೊಳ್ತಾ ಹೋಗಬೇಕು. ಸೊ ನಾನಿಲ್ಲಿ ಈ ರೀತಿ ದಾರ ಏನಾದರೂ ಬಿಚ್ಚೋದ್ರೆ ಮತ್ತೆ ವಾಪಸ್ ತೆಗೆದು
ಕಂಬಗಳನ್ನ ಮಾಡ್ಕೊಳ್ಬೋದು. ನಾನಿಲ್ಲೂ ಕೂಡ 7 ಡಬಲ್ ಕ್ರೋಶೆ ಕಂಬನ ಮಾಡ್ತೀವಿ. ಸ್ಟಾರ್ಟಿಂಗಲ್ಲಿ 3 ಚೈನ್ ಇತ್ತಲ್ವಾ, ಅದನ್ನು ಕೂಡ ಸೇರಿಸ್ಕೊಂಡ್ರೆ 7 ಕಂಬ ಇದೆ. ಸೊ ಇಲ್ಲೂ ಕೂಡ 7 ಕಂಬನ ಮಾಡ್ಕೊಳ್ತೀನಿ. ಆದಷ್ಟು ಕೌಂಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಯಾವುದೇ ಡಿಸೈನ್ ಆದರೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಇಲ್ಲಿ ಮತ್ತೆ ಬೀಡನ್ನ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಸೊ ಕೊನೆ ಕಂಬ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಸ್ವಲ್ಪ ಗ್ರಿಪ್ಪಲ್ಲಿ ನಿಡಲ್ನ ಹೊರಗಡೆ ತೆಗೆದು ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಡಲ್ ಒಳಗಡೆ ಬೀಡನ್ನ ಹಾಕ್ಕೊಳ್ಬೇಕು. ಈ ಬೀಡನ್ನ ಥ್ರೆಡ್ ಒಳಗಡೆ ನಿಡಲ್ನ ಹಾಕಿ ಅದರೊಳಗಡೆ ಬೀಡನ್ನ ಪಾಸ್ ಮಾಡಬೇಕು. ಸೊ ಲೆಫ್ಟ್ ಹ್ಯಾಂಡಲ್ಲಿ ಏನು ಇಂಡೆಕ್ಸ್ ಫಿಂಗರ್ ಇದೆ, ತೋರು ಬೆರಳಿದೆಯಲ್ವ, ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಟೈಟಾಗಿ ಹಿಂದೆ ಎಳೆದಿಟ್ಕೊಳ್ಳಿ. ಬೀಡನ್ನ ಅದರೊಳಗಡೆ ನಾನು ಪಾಸ್ ಮಾಡಿಕೊಂಡೆ. ಬೀಡನ್ನ ಲಾಕ್ ಮಾಡ್ತಾಯಿದ್ದೀನಿ. ಅಂದರೆ ಮತ್ತೊಂದು ಚೈನನ್ನು ಹಾಕ್ಕೊಂಡಾಗ ಅದೇ ಲಾಕ್ ಥರ ಆಗುತ್ತೆ. ಇದನ್ನೇ ನಾವು ಬೀಡ್ ಲಾಕ್ ಅಂತೀವಿ. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ಬೇಕು 2 ಸಲ. ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ತ್ರಿಬಲ್ ಕ್ರೋಶೆ ಕಂಬನ ಮಾಡಬೇಕು. ಎರಡರಿಂದ ಒಂದು ಮತ್ತೆರಡು ದಾರದಿಂದ 1. ಫ್ರೆಂಡ್ಸ್, ಇದನ್ನು ಈ ರೀತಿ ಅಭ್ಯಾಸ ಮಾಡೋದ್ರಿಂದ ತುಂಬ ಚೆನ್ನಾಗಿ ನೀವು ಕ್ರೋಶೆ ಕುಚ್ಚನ್ನು ಕಲಿಬೋದು. ನಾನು ಇಲ್ಲೂ ಕೂಡ 7 ಕಂಬನ ಮಾಡ್ಕೊಳ್ತೀನಿ. ಅಂದರೆ ಸ್ಟಾರ್ಟಿಂಗ್ ಎಷ್ಟು ಮಾಡಿರ್ತೀನೋ ಅಷ್ಟೇ ಕಂಬಗಳನ್ನ ಮಾಡ್ಕೊಳ್ತೀನಿ. ಸೊ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. 7 ಕಂಬ ಆದಮೇಲೆ ಇವಾಗ ನಾನು ಕುಚ್ಚಾಕೋದು ಹೇಗೆ ಅಂತ ತೋರಿಸ್ತೀನಿ. ಅಂದರೆ ಕುಚ್ಚಿಗೆ ಪ್ಲೇಸ್ ಬಿಡೋದು ಹೇಗೆ ಅಂತ. ಅಂದರೆ ಇಲ್ಲಿ ಬೀಡನ್ನ ಹಾಕ್ಕೊಂಡೆ ಅಲ್ವಾ, ಇಲ್ಲಿ ನಾನು ಕುಚ್ಚಾಕೋದಕ್ಕೆ ಚೈನ್ಗಳನ್ನ ಹಾಕ್ತಾಯಿದ್ದೀನಿ. ಯಾವುದೇ ಡಿಸೈನ್ ಆದರೂ ಕುಚ್ಚಿಗೆ ಪ್ಲೇಸ್ ಬಿಡಬೇಕು ಅಂದರೆ ಚೈನ್ಗಳನ್ನ ಹಾಕಬೇಕು. ನೀವು ಈ ಚೈನ್ಗಳಂದರೆ ಹೇಗೆ ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದೇ ರೀತಿ ಇಲ್ಲೂ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ತಿರ್ಬೋದು. ಈ ರೀತಿ ಚೈನ್ಗಳನ್ನ ಹಾಕಬೇಕು. 1, ಎರಡನೇ ಚೈನ್ ಇದು, 3ನೇ ಚೈನು. ಸೊ ಒಂದು ಕುಚ್ಚಿಗೆ ಈ ರೀತಿ ಕಂಬಗಳಿರುವಂಥ ಡಿಸೈನಲ್ಲಿ ಒಂದು 3 ಚೈನ್ನ ಹಾಕ್ಕೊಂಡ್ರೆ ಸಾಕು. ಆರ್ಚ್ ಇರುವಂಥ ಡಿಸೈನಲ್ಲಿ ಒಂದು 4ರಿಂದ 5 ಚೈನ್ ಆದರೂ ಬೇಕಾಗುತ್ತೆ. ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ಕೊಳ್ಬೇಕು. 3 ಚೈನ್ನ ಹಾಕಿದಾದ್ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಸೊ ಸ್ಟಾರ್ಟಿಂಗಲ್ಲಿ ನಾನು 2 ಬೀಡ್ಗಳನ್ನ ಹಾಕಿ ತೋರಿಸಿದ್ದೆ ಹೇಗೆ ಹಾಕ್ಕೊಳ್ಳೋದಂತ. ನೀವು ಇಂಥ ಕಡೆನೇ ಬೀಡನ್ನ ಹಾಕಬೇಕು, ಇಂಥ ಕಡೆನೇ ಚೈನ್ಗಳನ್ನ ಹಾಕಬೇಕು ಅಂತ ಏನಿಲ್ಲ. ಸೊ ನಿಮಗೆ ಕುಚ್ಚು ಎಲ್ಲೆಲ್ಲಿ ಬೇಕೋ ಅಲ್ಲಿ ಚೈನ್ಗಳನ್ನ ಹಾಕಿ, ಬೇಡ ಅನ್ನೋ ಕಡೆ ಬೀಡ್ಗಳನ್ನ ಹಾಕ್ಕೊಳ್ಬೋದು. ಫ್ರೆಂಡ್ಸ್, ಇದನ್ನು ತ್ರಿಬಲ್ ಕ್ರೋಶೆ ಕಂಬ ಹೇಗೆ ಹಾಕೋದಕ್ಕೆ ಅಂತ ತೋರಿಸಿದೆ. ಬಟ್ ಇದು ಕೂಡ ತುಂಬ ಒಂದು ಸಿಂಪಲ್ ಡಿಸೈನ್ ಆಗಿ ಕಾಣಿಸುತ್ತೆ. 3 ಚೈನ್ ಹಾಕ್ಕೊಂಡಿದ್ದಾದಮೇಲೆ ನಾನು ಮತ್ತೆ 7 ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಕಂಬ ಸರಿಯಾಗಿ ಬರಲಿಲ್ಲ ಅಂದರೆ ಈ ರೀತಿ ಮತ್ತೆ ಅದನ್ನು ಬಿಚ್ಚಿ ನೀವು ಹಾಕ್ಕೊಳ್ಬೋದು. ಸೊ ಮತ್ತೆ ಸರಿಯಾಗಿ ಬರಲಿಲ್ಲ ಅಂತ ನಾನು ಮತ್ತೆ ಬಿಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದರಲ್ಲಿ 6 ದಾರ ತಗೊಂಡು ಹಾಕ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ ಅದೇನು ಥ್ರೆಡ್ ವೇಸ್ಟ್ ಆಗೋದಿಲ್ಲ. ಸರಿಯಾಗಿ ಬರಲಿಲ್ಲ ಅಂದರೆ ಕೊನೆಯಿಂದ ಮತ್ತೆ ಅದನ್ನು ಬಿಚ್ಕೊಳ್ಬೋದು, ಏನಿಲ್ಲ. ಒಂದು ದಾರ ಹಿಂಗೆ ಹಿಡ್ಕೊಂಡು ಹೇಳಿದ್ರೆ ಎಲ್ಲ ಒಂದು ಕಡೆಯಿಂದ ಬರುತ್ತೆ. ಮತ್ತು ಅದನ್ನು ಅದೇ ದಾರದಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ 3 ಚೈನ್ ಹಾಕಿದಾದ್ಮೇಲೆ ಕೂಡ 7 ಕಂಬನ ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಈ ರೀತಿ ಕಾಣಿಸುತ್ತೆ. ಕುಚ್ಚು ಬೇಕು ಅನ್ನೋ ಕಡೆ 3 ಚೈನ ಹಾಕ್ಕೊಳ್ಳಿ. ಬೀಡ್ಗಳು ಬೇಕು ಅನ್ನೋ ಕಡೆ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಕಂಬಗಳನ್ನ ಮಾಡ್ಕೊಳ್ಳಿ. ಇವಾಗ ಮತ್ತೆ ನಾನು ಬೀಡನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಹಾಕ್ತಿರುವಂಥದ್ದು ನಿಡಲ್ ಬಂದು 7 ಆಗಿರೋದ್ರಿಂದ ಸ್ವಲ್ಪ ಬಿಗ್ ಸೈಜ್ ಬೀಡನ್ನೇ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಡಲ್ ನಂಬರ್ 7ಅಲ್ಲಿ ಇದು ಕ್ರೋಶಾ ವರ್ಕ್ಗೆ ತುಂಬಾ ಚೆನ್ನಾಗುತ್ತೆ. ಅಂದರೆ ಬಿಗಿನರ್ಸ್ಗಳಿಗೆ ಈಸಿ ಆಗುತ್ತೆ. ಇದರಲ್ಲಿ ಥ್ರೆಡ್ ಏನು ಜಾಸ್ತಿ ಬಿಚ್ಚೋಗೋದಿಲ್ಲ. ಅದ್ರ ಹುಕ್ಕು ಸ್ವಲ್ಪ ಬಿಗ್ ಸೈಜಲ್ಲಿ ಇರುತ್ತಲ್ವ, ಹಾಗಾಗಿ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆ ಮೇಲೆ ಇಟ್ಟು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. 2ರಿಂದ 1, 2ರಿಂದ 1, 2ರಿಂದ 1. ಸೊ ನಾನು ಇಲ್ಲೂ ಕೂಡ 7 ಕಂಬಗಳನ್ನ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ರೀತಿಯೇ.
ಸೊ ಕುಚ್ಚೇನೂ ಹಾಕ್ತಿಲ್ಲ, ಬಟ್ ಹೇಗೆ ನಾವು ಕಂಬಗಳನ್ನ ಮಾಡೋದು, ಇನ್ಸರ್ಟ್ ಮಾಡೋದು ಬೀಡ್ಗಳನ್ನ ಅಂತ ಅಷ್ಟೇ ಹೇಳಿರೋದು. ಸೊ ಕೊನೆಯಲ್ಲೂ ಕೂಡ ಸೊ ಕುಚ್ಚು ಬೇಕು ಅನ್ನೋ ಕಡೆ ನೀವು 3 ಚೈನ್ನ ಹಾಕ್ಬೋದು. ಈ ರೀತಿ ಇಲ್ಲಿ ಬೀಡ್ಗಳನ್ನ ಹಾಕಿದ್ದೀನಲ್ವ, ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಕಂಬ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಹಾಕಿದ್ದೀನಿ ಅಷ್ಟೇ. ಚೆನ್ನಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಲ್ತ್ಕೊಳ್ಬೋದು. ಸೊ ಇದೇ ರೀತಿ ಡಬಲ್ ಕ್ರೋಶನ್ದಲ್ಲೂ ಕೂಡ ನೀವು ಇದೇ ಡಿಸೈನ್ನ ಹಾಕ್ಕೊಳ್ಬೋದು ಫ್ರೆಂಡ್ಸ್. ತುಂಬ ಈಸಿ ಇದೆ. ಸೊ ಕೊನೆಯಲ್ಲಿ 1-2 ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ 1-2-3 ಚೈನ್ಗಳನ್ನ ಹಾಕಿನೇ ಥ್ರೆಡನ್ನು ಕಟ್ ಮಾಡಬೇಕು, ಇಲ್ಲಾಂದರೆ ಕಂಬಗಳೆಲ್ಲ ಬಿಚ್ಚೋಗಿಬಿಡುತ್ತೆ. ಸೊ ಆರ್ಚೆಲ್ಲ ಆದಮೇಲೆ ಕೊನೆಯಲ್ಲಿ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ, ಹಿಂದೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಬೇಕಾಗುತ್ತೆ. ಇವತ್ತಿನ ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಡಿಸೈನ್ನ ಹಾಕೋದನ್ನು ಕಲಿಬಹುದು. ಥ್ಯಾಂಕ್ ಯು.